ಸಾರ್ ಮರ ಹತ್ತಿ ಕುಂತಿದ್ರಲ್ವ, ಇವ್ರ ಹೆಸರು ಬಂದು ಬಸವರಾಜ್ ಸೊಲ್ಲಾಪುರ ಅಂತ. ಸಾರ್ ಸ್ವಲ್ಪ ಎಣ್ಣೆ ಪಾಟಿ ಮಾಡಿರೋ ಸಾಧನೆ ಏನು ಅಂತ ಹೇಳ್ತೀನಿ ಬನ್ನಿ. ಅದು ಸನ್ಸೆಟ್ ಆಗ್ತಾರೆ ಅಂತ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಬರಬೇಕಾದ್ರೆ ಯಾರೋ ಇವ್ರನ್ನ ಅಟ್ಟಿಸ್ಕೊಂಡು ಹೊಡಿಯಕ್ಕೆ ಬಂದ್ರಂತೆ. ಸೊ ಅವಾಗ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಿರಾ ತೆಂಗಿನ ಮರ ಏರಿ ಅಲ್ಲಿ ಕುತ್ಕೊಂಡ್ರಂತೆ. ಹಂಗಂತ ಸಾರ್ ಕೊಟ್ಟಿರೋ ಸ್ಟೇಟ್ಮೆಂಟು. ಜನ ಇವನ್ನ ಸುಮ್ಮನೆ ಅಟ್ಟಿಸ್ಕೊಂಡೋಗಿ ಹೊಡೆಯೋದಕ್ಕೆ ಇವನ್ ಥರ ಜನ ಏನಾದರೂ ಕುಡುಕ್ರ ಅಥವಾ ಹಾಫ್ ಮೆಂಟ್ಲುಗಳ? ನನಗೆ ಅನ್ಸೋ ಪ್ರಕಾರ ಇವನಿಗೆ ಕುಡಿಯೋದಕ್ಕೆ ಕಾಸು ಬೇಕಾಗಿರ್ತವೆ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿ ಏನೋ ಒಂದು ಕಿತಾಪತಿ ಮಾಡೋಕೆ ಹೋಗಿ ತಗಲಾಕೊಂಡವನೇ. ಸೊ ಅದಕ್ಕೆ ಜನ ಇವನ್ನ ಹೊಡಿಯೋಕೆ ಬಂದಿರ್ಬೋದು ಅಂತ. ನಾನು ಹಿಂಗೇನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇವನು ಕೂತ್ಕೊಂಡ್ರೆ ನಿಂತ್ಕೋತಾನೆ, ಮಾತಾಡೋಂದ್ರೆ ಸುಮ್ಮನಿರ್ತಾನೆ. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಂಡ್ರಲ್ಲ, ಒಂಥರ ಇಲ್ಲೇ ವಾತ್ಲಾಗಿತ್ಲ ಓಡಾಡ್ತಾವಲ್ಲ ಗುಂಡಿ ಕೊಟ್ಟಾಗ. ಅಷ್ಟೇ ಅಲ್ಲ, ಇವ್ರ ಮನೆಯವ್ರಿಗೆ ಫೋನ್ ಮಾಡಿ ನಿಮ್ಮ ಹುಡುಗ ಎಲ್ಲಂದ್ರಲ್ಲಿ ಕೋಚ್ ಥರ ಮರ ಹತ್ತವನೆ, ಇವನ್ನ ಬಂದು ಕರ್ಕೊಂಡೋಗಿ ಅಂತ ಹೇಳಿದಾಗ ಇವ್ರ ಮನೆಯವ್ರು ಏನು ಹೇಳಿದ್ರು ಗೊತ್ತಾ? ಇವ್ರು ಹೆಣ್ಮಕ್ಳು ಇವ್ರು ನಿಮ್ ಬಿಡೋಣ ಇಲ್ಲೇ ಕಟ್ಟಕೊಂಡು ಇವನ್ನ ಬ್ಯಾಸರಾಗಿ ನಿಮಗೂ ಬ್ಯಾಸರಾಗಿ ಊರಾಗ. ಇಲ್ಲೇ ಸಾರ್ ಮೇಲೆ ನನಗೆ ಮರ್ಯಾದೆ ಜಾಸ್ತಿ ಆಗಿರೋದು. ತುಂಬ ಜನರ ಮನೇಲಿ ಎಣ್ಣೆ ಪಾಟಿಗಳು ಇರ್ತಾರೆ. ಯಾರ ಮನೆಯವ್ರು ತಾನೇ ಹಿಂಗೆ ಹೇಳೋಕ್ಕೆ ಸಾಧ್ಯ? ಎಷ್ಟು ಹಿಂಸೆ ಕೊಟ್ಟಿರ್ಬೇಡ ಅವ್ರ ಮನೆಯವ್ರಿಗೆ. ಇವನು ಎಷ್ಟು ಪ್ರೊಫೆಷ್ನಲ್ ಕುಡುಕಾಗಿದ್ರೆ ಇವನು ನಮ್ಗೇನು ಸಂಬಂಧ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಅವರು. ಇವ್ರ ಮನೆಯವ್ರ ನೆಮ್ಮದಿಗೆ ಎಷ್ಟು ಭಂಗ ಉಂಟು ಮಾಡಿರ್ಬೋದು ಇವನು ಅಂತಲ್ಲ, ಈ ಥರ ಕುಡಿದು ಕೋತಿ ಚೇಷ್ಟೆ ಮಾಡೋರಿಗೆ ನನ್ನೊಂದು ಸಣ್ಣ ಸಲಹೆ. ಕುಡಿದ ಮೇಲೆ ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು, ಇಲ್ಲಾದ್ರೆ ನಮ್ಮ ರಂಡಿ ಮುಂಡೆ. ಅದನ್ನ ಬಿಟ್ಟು ಈ ಥರ ಕೊಬ್ಬು ಜಾಸ್ತಿ ಆಗಿರೋರಂಗೆ ನ್ಯೂಸನ್ಸ್ ಕ್ರಿಯೇಟ್ ಮಾಡಬಾರ್ದು. ತಿಂದು ಮೈ ಕೊಬ್ಬು ಹಿಡಿದಿದೆ. ಇದನ್ನೆಲ್ಲ ತಲೆಗೆ ಹಾಕೊಂಡಿದ್ರೆ ಕೆಲವೊಬ್ರು ಸೀನ್ ಕ್ರಿಯೇಟ್ ಮಾಡ್ತಿರ್ತಾರೆ. ಅಂಥವ್ರಿಗೆ ಪೊಲೀಸವರು ಸರಿಯಾಗಿ ಏರೋಪ್ಲೇನು ಮತ್ತು ಹೆಲಿಕಾಪ್ಟರ್ನ ಹಾರಿಸ್ಲಿ ಅಂತ ಬೇಡ್ಕೋತೀನಿ.